ನಾನು ಚಪಾತಿ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇಷ್ಟು ಒಂದು ದೊಡ್ಡ ಸ್ಪೂನು ತಗೊಂಡು ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು. ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 10 ನಿಮಿಷ ಬಿಡಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 10 ನಿಮಿಷ ಬಿಡಬೇಕು. ಹತ್ತು ನಿಮಿಷ ಬಿಟ್ಟಾದಮೇಲೆ ಈ ಥರ ಹಿಂಗೆ ರೋಲ್ ಮಾಡ್ಕೋಬೇಕು. ಒಂದು ರೋಲ್ ಈ ಥರ, ಒಂದು ರೋಲ್ ಈ ಥರ ಮಾಡ್ಕೊಂಡು ಈ ಥರ ಮಾಡಿ ಈ ಥರ ಚಪಾತಿ ಸ್ವಲ್ಪ ಹಾಕ್ಕೊಂಡು ಅರಿಬೇಕು. ಲಟ್ಟಿಸಿ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ನಿಮಗೆ ಎಷ್ಟು ಬೇಕೋ ಆ ಥರ ಹಾಕಬೇಕು. ಹಾಕ್ಕೊಂಡು ಅರ್ಧ ಮೇಲೆ ಇಡಬೇಕು. ಹಂಚು ಕಾದ ಮೇಲೆ ಚಪಾತಿ ಹಾಕಬೇಕು. ಚಪಾತಿ ಹಾಕಿದ ಮೇಲೆ ಒಂದು ಸೈಡ್ ಒಂದು ಸ್ವಲ್ಪ ಬೆಂದ ಮೇಲೆ ಅದು ದಬಾಕಿ ಇನ್ನೊಂದು ಸೈಡು ಸುತ್ತ ಎಣ್ಣೆ ಹಾಕೋ ಬ್ರಷಲ್ಲಿ ಜಾಸ್ತಿ ಎಣ್ಣೆ ಬರಲ್ಲ, ಅದರಲ್ಲಿ ಹಾಕಬೇಕು. ಈ ಕಡೆ ಹಾಕಿದ ಮೇಲೆ ಒಂದು ಸ್ವಲ್ಪ ಬೇಯಬೇಕು. ಬೆಂದಮೇಲೆ ಮಚ್ಚಬೇಕು. ಮಚ್ಚಿಬಿಟ್ಟು ಈ ಕಡೆ 1 ನಿಮಿಷ ಎಣ್ಣೆ ಹಾಕ್ಬಿಟ್ಟು ಬೇಯಿಸಬೇಕು. ಬೇಯಿಸಿದರೆ ಚಪಾತಿ ರೆಡಿ ತಿನ್ನೋಕ್ಕೆ. ಆಯಿತಾ? ಇನ್ನೊಂದು ಸ್ವಲ್ಪ ಬೇಯಬೇಕು ಅಂದರೆ ಇನ್ನೂ ಸ್ವಲ್ಪ ಬೇಯಿಸ್ಬೇಕು. ರೆಡಿ.